Philippians 3:17. ಫಿಲಿಪಿ 3:17 ಹೀಗೆ ಹೇಳುತ್ತೆ. Paul tells the Philippians, ಫಿಲಿಪಿ ಅವರಿಗೆ ಪೌಲನು ಹೀಗೆ ಹೇಳ್ತಾನೆ, follow my example, brothers. ಸಹೋದರರೇ, ನೀವೆಲ್ಲರೂ ನನ್ನನ್ನು ಅನುಸರಿಸುವವರಾಗಿರಿ. And not only me, there are other brothers like me also, who are also, you can follow their example. ನಾನು ಮಾತ್ರ ಅಲ್ಲ, ಇನ್ನು ಕೆಲವು ಸಹೋದರರು ಒಳ್ಳೆ ಮಾದರಿಯಾಗಿದ್ದಾರೆ, ಅವರನ್ನು ಅನುಸರಿಸಬಹುದು. See verse 17, follow my example and others who are walking according to the same pattern. 17ನೇ ವಚನದಲ್ಲಿ ನೋಡಿ, ನನ್ನನ್ನು ಅನುಸರಿಸುವವರಾಗಿರಿ, ಹಾಗೆ ನಾವು ನಿಮಗೆ ತೋರಿಸಿದ ಮಾದರಿಯ ಪ್ರಕಾರ ನಡೆದುಕೊಳ್ಳುವವರನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಿರಿ. You should be able to say that to your children. ನೀವು ನಿಮ್ಮ ಮಕ್ಕಳಿಗೆ ಇದನ್ನ ಹೇಳಲು ಯೋಗ್ಯರಾಗಿರಬೇಕು. You should be able to say that to younger brothers and sisters. ನೀವು ನಿಮ್ಮ ಕಿರಿಯ ಸಹೋದರ ಸಹೋದರರಿಗೆ ಹೇಳುವಂತ ಯೋಗ್ಯತೆ ಉಳ್ಳವರಾಗಿರ್ಬೇಕು. If you're an elder, you should be able to say that to your whole church. ನೀವು ಸಭೆಯ ಹಿರಿಯರಾಗಿದ್ರೆ ಇಡೀ ಸಭೆಗೆ ನೀವು ಮಾದರಿಯಾಗಿರ್ಬೇಕು ಈ ವಿಷಯದಲ್ಲಿ. Don't just preach to them. Any foolish person preach. ಯಾವುದೇ ಒಬ್ಬ ಮೂರ್ಖ ಕೂಡ ಪ್ರಸಂಗ ಮಾಡ್ತಾನೆ, ಬರೀ ಪ್ರಸಂಗ ಮಾಡಬೇಡಿ. Say, follow my example. ನೀವು ಹೇಳಿ, ನನ್ನ ಉದಾಹರಣೆ ಮಾದರಿಯನ್ನು ಅನುಸರಿಸಿರಿ. See how I forgive others. Follow my example. ನೋಡಿ, ನಾನು ಇತರರನ್ನ ಹೇಗೆ ಕ್ಷಮಿಸ್ತೀನಿ, ಹಾಗೆ ನೀವು ಮಾಡಿ. See how I come and ask forgiveness even from people younger than me. Follow my example. ನನಗಿಂತ ಕಿರಿಯರಾದವರ ಹತ್ರ ಹೇಗೆ ನಾನು ಬಂದು ಕ್ಷಮೆ ಕೇಳ್ತೀನಿ, ಈ ಒಂದು ಉದಾಹರಣೆಯನ್ನು ನೋಡಿ ನೀವು ನನ್ನನ್ನು ಹಿಂಬಾಲಿಸಿ. See how I'm seeking to believe that all my sins are forgiven. Follow my example. ನನ್ನನ್ನು ನೋಡಿ ನಾನು ಹೇಗೆ ದೇವರು ನನ್ನ ಎಲ್ಲಾ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅನ್ನೋದನ್ನ ನಂಬುತ್ತೀನಿ. ಆ ಒಂದು ವಿಷಯದಲ್ಲಿ ನೀವು ನನ್ನನ್ನು ಹಿಂಬಾಲಿಸಿ. Follow my example as I'm following Jesus. ನನ್ನ ಉದಾಹರಣೆಯನ್ನ ನಾನು ಯೇಸುವಿನ ಹಿಂಬಾಲಿಸಿದಾಗೆ ನೀವು ಹಿಂಬಾಲಿಸಿ. This is what it means to follow Jesus wholeheartedly. ಯೇಸು ಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸುವಂತದ್ದು ಅಂದ್ರೆ ಇದೆ. Let's turn to Hebrews chapter 11. ಇಬ್ರಿಯ 11ನೇ ಅಧ್ಯಾಯದಲ್ಲಿ ನೋಡೋಣ. Hebrews 11 is a wonderful chapter. ಇಬ್ರಿಯ 11 ಬಹಳ ಅದ್ಭುತವಾದ ಅಧ್ಯಾಯ. You read about these wonderful men in the Old Testament. ಈ ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಅದ್ಭುತ ದೈವಿಕ ವ್ಯಕ್ತಿಗಳ ಬಗ್ಗೆ ಇದು ಹೇಳುತ್ತೆ. They split the Red Sea open like Moses. ಮೋಶೆಯ ಬಗ್ಗೆ ಹೇಳುತ್ತೆ, ಆತನು ಒಂದು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದನು. And Joshua pulled down the walls of Jericho by faith. ನಂಬಿಕೆಯಿಂದ ಯೆಹೋಶುವನು ಆ ಯೆರಿಕೋವಿನ ಕೋಟೆಯನ್ನು ಬೀಳಿಸಿದನು. Daniel shut the mouth of lions by faith. ನಂಬಿಕೆಯಿಂದ ದಾನಿಯೇಲನು ಆ ಸಿಂಹಗಳ ಬಾಯಿಗಳನ್ನು ಮುಚ್ಚಿದನು. Samson killed a lion by faith. ಸಂಸೋನನು ನಂಬಿಕೆಯಿಂದ ಆ ಸಿಂಹಗಳ ಬಾಯಿಯನ್ನು ಹರಿದು ಬಿಟ್ಟನು. Elijah raised a dead child by faith. ಎಲಿಯನು ಆ ಒಂದು ಸತ್ತ ಮಗುವನ್ನು ಜೀವದಿಂದ ಎಬ್ಬಿಸಿದನು. What wonderful miracles. ಬಹಳ ಅದ್ಭುತ ಕಾರ್ಯಗಳು. At the end it says in verse 40, Hebrews 11:40. ಇಬ್ರಿಯ 11:40 ಕಡೆಯದಾಗಿ ಹೀಗೆ ಹೇಳುತ್ತೆ, God has provided something better for us. ಆದ್ರೆ ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ಇಟ್ಟಿದ್ದಾನೆ. You say, Lord, what is better than this? To kill lions and raise the dead. ಅಯ್ಯೋ ಕರ್ತನೆ, ಆ ಸಿಂಹಗಳನ್ನ ಸಾಯಿಸಿ ಸತ್ತ ಮಗುವನ್ನ ಎಬ್ಬಿಸೋದಕ್ಕಿಂತ ಉತ್ತಮವಾದದ್ದು ಅಥವಾ ಶ್ರೇಷ್ಠವಾದದ್ದು ಯಾವುದು? Have you really provided something better for us? Tell me what it is. ಅದಕ್ಕಿಂತ ಉತ್ತಮವಾದದ್ದು ನಮ್ಗೆ ಇಟ್ಟಿದ್ದೀರಾ? ಅದು ಏನು ನಮ್ಗೆ ಹೇಳಿ. He says, I'll tell you. ನಾನು ಹೇಳ್ತೀನಿ. Chapter 12 verse 2. 12ನೇ ಅಧ್ಯಾಯ 2ನೇ ವಚನ. Run the race looking unto Jesus, who endured the cross. ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಿಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ಅಂತ ಹೇಳುತ್ತೆ. Jesus endured the cross despising the shame, it says there. ಅವರು ಶಿಲುಬೆಯ ಭಾರವನ್ನು ಎತ್ತಿ ಅವರು ಪಾಪವನ್ನ ಜಯಗಳಿಸಿದ್ರು ಅಂತ ಇಲ್ಲಿ ಹೇಳುತ್ತೆ. That is the greatest thing, greater than raising the dead. ಇದು ಒಬ್ಬ ಸತ್ತ ವ್ಯಕ್ತಿಯನ್ನ ಎಬ್ಬಿಸೋದಕ್ಕಿಂತ ಶ್ರೇಷ್ಠವಾದ ಭಾಗ್ಯ. It really is. ನಿಜವಾಗ್ಲೂ ಇದು ಹೌದು. To walk in Jesus' footsteps. ಯೇಸು ಸ್ವಾಮಿಯ ಹೆಜ್ಜೆ ಜಾಡಿನಲ್ಲಿ ನಡೆಯುವಂತದ್ದು. Verse 1, it's called a race. ಮೊದಲನೇ ವಚನ ಹೇಳುತ್ತೆ, ಇದು ಒಂದು ಓಟ ಅಂತ. He has gone in front of us. ಅವರು ನಮ್ಮ ಮುಂದೆ ಹೋಗಿದ್ದಾರೆ. And we say, Lord, by the power of the Holy Spirit, I'm going to run after you. ಆ ಪವಿತ್ರಾತ್ಮನ ಶಕ್ತಿಯಿಂದ ಸ್ವಾಮಿ ನಿನ್ನ ಹಿಂದೆ ನಾನು ಓಡ್ಲಿಕ್ಕೆ ಇಷ್ಟಪಡ್ತೇನೆ. By the power of the Holy Spirit, I'm going to die to myself every day. ಪವಿತ್ರಾತ್ಮನ ಶಕ್ತಿಯಿಂದ ನನ್ನ ಸ್ವಾರ್ಥಕ್ಕೆ ನಾನು ಪ್ರತಿ ದಿವಸ ಸಾಯ್ತೀನಿ. And I'm going to follow you. ನಾನು ನಿನ್ನನ್ನು ಹಿಂಬಾಲಿಸ್ತೀನಿ ಸ್ವಾಮಿ. And I believe your word that is better than raising the dead and killing lions and splitting the Red Sea. ನಾನು ನಿನ್ನ ವಾಕ್ಯವನ್ನ ನಂಬುತ್ತೀನಿ ಸ್ವಾಮಿ. ಪಾಪದ ಮೇಲೆ ಜಯಗಳಿಸಿ ನಿನ್ನನ್ನು ಹಿಂಬಾಲಿಸಿ ನಡೆಯೋದು ಸಮುದ್ರವನ್ನ ಭಾಗ ಮಾಡೋದಕ್ಕಿಂತ ಸಿಂಹವನ್ನ ಸಾಯಿಸೋದಕ್ಕಿಂತ ಉತ್ತಮವಾದದ್ದು ಅಂತ. Better than raising the dead. ಸತ್ತವರನ್ನ ಎಬ್ಬಿಸೋದಕ್ಕಿಂತ ಉತ್ತಮವಾದದ್ದು ಸ್ವಾಮಿ. You believe that? ನೀವು ನಂಬುತ್ತೀರಾ ಅದನ್ನ? I believe because it says in Hebrews 11:40 that is a better thing that God has given. ನಾನು ನಂಬುತ್ತೇನೆ. ಯಾಕೆ ಅಂದ್ರೆ ಇಬ್ರಿಯ 11:40 ಹೇಳುತ್ತೆ ಇದೇ ಶ್ರೇಷ್ಠವಾದ ಭಾಗ್ಯ ಅಂತ. I believe it's better to follow Jesus than even raise the dead.
ನಾನು ಹೇಳ್ತೀನಿ ಯೇಸು ಸ್ವಾಮಿನ ಹಿಂಬಾಲಿಸುವುದು ಎಷ್ಟು ಉತ್ತಮವಾದ್ದು ಅಂದ್ರೆ ಸತ್ತವರನ್ನ ಎಬ್ಬಿಸೋದಕ್ಕಿಂತ. I have never prayed that God will help me to raise the dead, but I prayed that Lord will help me to follow Jesus. ನಾನು ಯಾವತ್ತೂ ಪ್ರಾರ್ಥನೆ ಮಾಡೋದಿಲ್ಲ ಯಾರೋ ಸತ್ತವರನ್ನ ಎಬ್ಬಿಸೋದಕ್ಕೆ ನನಗೆ ಸಹಾಯ ಮಾಡು ಸ್ವಾಮಿ ಅಂತ, ಆದ್ರೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸ್ಲಿಕ್ಕೆ ನನಗೆ ಶಕ್ತಿ ಕೊಡು ಅಂತ ಕೇಳ್ತೀನಿ. If you understand that, you'll see this is the greatest thing, to follow Jesus wholeheartedly. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಯೇಸು ಸ್ವಾಮಿಯನ್ನ ಪೂರ್ಣ ಹೃದಯದಿಂದ ಹಿಂಬಾಲಿಸೋದು ಉತ್ತಮವಾದದ್ದು ಅಂತ ನಿಮಗೆ ಗೊತ್ತಾಗುತ್ತೆ. From today, your life will change. ಇವತ್ತಿನಿಂದ ನಿಮ್ಮ ಜೀವಿತ ಬದಲಾಗುತ್ತೆ. Your home life will change. ನಿಮ್ಮ ಕುಟುಂಬ ಜೀವಿತಗಳು ಬದಲಾಗುತ್ತೆ. Everything will change in your life. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಬದಲಾಗುತ್ತೆ. And God will make you a blessing to many, many people in the world. ಮತ್ತು ದೇವರು ಈ ಲೋಕದಲ್ಲಿ ಬಹಳಷ್ಟು ಜನರಿಗೆ ನಿಮ್ಮನ್ನ ಆಶೀರ್ವಾದವಾಗಿ ಮಾಡ್ತಾರೆ. Let us pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us to remember all that we heard. ನಾವು ಕೇಳಿದಂತದ್ದೆಲ್ಲ ನೆನಪಿಟ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡು ಸ್ವಾಮಿ. Pray the Holy Spirit will keep on reminding everyone what they heard. ಇಲ್ಲಿ ಕೇಳಿದಂತ ಎಲ್ಲರಿಗೂ ಪವಿತ್ರಾತ್ಮನ ಅವರಿಗೆ ನೆನಪು ಮಾಡ್ತಾ ಇರಲಿ ಸ್ವಾಮಿ ಈ ವಿಷಯಗಳನ್ನು. Pray that you'll be glorified in our lives. ನಮ್ಮ ಜೀವಿತದಲ್ಲಿ ನೀವು ಮಹಿಮೆ ಹೊಂದಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. Pray in Jesus' name. ಯೇಸು ಸ್ವಾಮಿಯ ಹೆಸರಲ್ಲಿ ಕೇಳ್ತೀನಿ ಸ್ವಾಮಿ. Amen. ಆಮೆನ್.